ನಮಸ್ಕಾರ ಎಲ್ರಿಗೂ. ಇವತ್ತು ದಾರಿದ್ರ್ಯ ಹೋಗಲಾಡಿಸುವ ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯಂತ್ರದ ಮಹತ್ವ, ಉಪಯೋಗಗಳು, ಈ ಯಂತ್ರನ ಯಾವಾಗ ಬರೀಬೇಕು, ಯಾವ ಸಂದರ್ಭದಲ್ಲಿ ನಾವು ಇದನ್ನ ಬರೆದು ಧಾರಣೆ ಮಾಡಬೇಕಾಗುತ್ತೆ, ನಂತರ ಇದಕ್ಕೆ ಹಾಕುವಂಥ ಮೂಲಿಕೆಗಳು, ಇದು ಯಾವುದರಿಂದ ಬರಿಬೇಕು ಅಂತ ಕೂಡ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ. ಆದ್ದರಿಂದ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿದ್ದಂಗೆ ಫುಲ್ ವಿಡಿಯೋ ನೋಡಿ. ಯಾಕೆಂತೇಳಿದ್ರೆ ಹೆಚ್ಚಿನ ಮಾಹಿತಿಗಳು ಸಿಗಬೇಕಂದ್ರೆ ನಾವು ಫುಲ್ ವಿಡಿಯೋನೇ ನೋಡಬೇಕು. ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ವಿಷಯಗಳು ಅರ್ಥ ಆಗಲ್ಲ. ಆಮೇಲೆ ನಿಮಗೆ ಇದು ಕೆಲಸಕ್ಕೆ ಬಾರದಿರೋಂಥ ಒಂದು ವಸ್ತು ಅಂತ ಹೇಳ್ಕೊಂಡು ಸುಮ್ಮನಾಗ್ತೀರ. ಇದರಿಂದ ತುಂಬ ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ. ಆದ್ದರಿಂದ ಇದನ್ನ ನೀವು ಕೂಡ ಉಪಯೋಗ ಮಾಡಿಕೊಳ್ಳಿ ಅನ್ನೋದೇ ನಮ್ಮ ಒಂದು ಆಶಯ ಆಗಿರುತ್ತೆ. ಆದ್ದರಿಂದ ಬನ್ನಿ, ಈ ಯಂತ್ರನ ಯಾವ ರೀತಿ ಬರ್ಕೋಬೇಕು ಅಂತೆಲ್ಲ, ಹಾಗೆ ಏನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ದಾರಿದ್ರ್ಯ ಹೋಗಲಾಡಿಸುವ ಯಂತ್ರ ಅಂತ. ಅಂದರೆ ಈಗ ನಿಮಗಾಗಲೇ ಗೊತ್ತಾಗಿರುತ್ತೆ, ದಾರಿದ್ರ್ಯವನ್ನು ಹೋಗಲಾಡಿಸುವ ಯಂತ್ರ ಅಂತ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನೀವು ದುಡ್ದ ಹಣ ಕೈಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಎಷ್ಟು ದುಡಿದ್ರೂ ಮನೆಗೆ ಖರ್ಚಿಗೆ ಸಾಲ್ತಾ ಇಲ್ಲ, ಮತ್ತೆ ಸಾಲದ ಮೇಲೆ ಸಾಲ ಆಗ್ತಾಯಿದೆ, ಬಡ್ಡಿ, ಚಕ್ರ ಬಡ್ಡಿ ಇಂಥವೆಲ್ಲ ಕಟ್ತೀವಿ. ಒಂದು ಕಡೆಗೆ ಕೊಟ್ಟರೆ ಇನ್ನೊಂದು ಕಡೆಗೆ ದುಡ್ಡು ನಿಲ್ಲಲ್ಲ ಕೈಯಲ್ಲಿ ಅಂತ ಹೇಳಿದ್ರೆ, ನಂತರ ಇನ್ನೂ ಹೆಚ್ಚಿನ ಮಂದಿ ಊಟಕ್ಕೂ ಸಹ ಇಲ್ಲದೆ ಕಷ್ಟಪಡ್ತಾ ಇರ್ತಾರೆ. ಬೆಳಗಿದ್ರೆ ಸಂಜೆಗಿರಲ್ಲ, ಸಂಜೆಗಿದ್ರೆ ಬೆಳಗ್ಗೆ ಇರಲ್ಲ, ಮಧ್ಯಾಹ್ನಕ್ಕೆ ಊಟಕ್ಕಿಲ್ಲ, ಈ ಥರನೂ. ಇನ್ನೂ ಕೆಲವರಿಗೆ ಬಟ್ಟೆಗೂ ಕೂಡ ಇರಲ್ಲ, ಹಾಕಿದ ಬಟ್ಟೆನೇ ಹಾಕೋತಾ ಇರ್ತಾರೆ. ಈ ಥರ ಕೆಲವೊಂದು ಸಮಸ್ಯೆಗಳಿರುತ್ತೆ. ಅದು ಅವ್ರವ್ರು ಅನುಭವಿಸೋರಿಗೆ ಅದು ಗೊತ್ತಿರುತ್ತೆ. ಎಲ್ರಿಗೂ ಅದು ಅನುಭವಗಳು ಬರಲ್ಲ. ನಾವು ಚೆನ್ನಾಗೇ ಇದ್ದೀವಿ ಅಂತ ಚೆನ್ನಾಗಿರೋರು ಹೇಳ್ತೀರ, ಆದರೆ ತುಂಬ ಜನ ಕಷ್ಟದಿಂದ ನರಳುತ್ತಿರೋ ಅಂಥವ್ರು ಇರ್ತಾರೆ. ಹಾಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಅಡೆತಡೆಗಳಾಗ್ಬೋದು. ನಂತರ ನೀವು ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಒಂದು ಏಳಿಗೆ ಅನ್ನೋದು ಕಾಣದಿರೋಂತಹದ್ದು, ಈ ಥರದ್ದೆಲ್ಲ ನಡೀತಾ ಇರ್ತದೆ. ಅಂದರೆ ನೀವು ಎಷ್ಟೇ ದುಡಿದ್ರೂ ನಿಮ್ಮ ಖರ್ಚಿಗೆ ಸಾಲಲ್ಲ, ನಿಮ್ಮ ಊಟ ತಿಂಡಿಗೆ ಸಾಲಲ್ಲ. ಇನ್ನು ಮಕ್ಕಳಿಗೆ ಓದಿಸ್ತಿರ್ತೀರ, ಅಂಥ ಸಂದರ್ಭದಲ್ಲಿ ಅಮೌಂಟೆಲ್ಲ ಕಟ್ಟಲೇಬೇಕಾಗುತ್ತೆ. ಹೀಗೆ ಊಟ ತಿಂಡಿ ಖರ್ಚಿಗೆ ದುಡ್ಡಿಲ್ಲ ಅಂತೇಳಿದ್ರೆ, ಇನ್ನು ಬಟ್ಟೆಗೆ ದುಡ್ಡಿಲ್ಲ ಅಂತೇಳಿದ್ರೆ, ಇನ್ನು ಸ್ಕೂಲಿಗೆ ಎಲ್ಲಿಂದ ಕಟ್ಟೋದು ಅಂತ ಯೋಚನೆ ಆಗಿರುತ್ತೆ. ನಂತರ ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಬರೀ ಹಾಸ್ಪಿಟ್ಲಿಗೆ ಇಡೋದೇ ಆಗಿರುತ್ತೆ, ದುಡ್ಡನ್ನ ತಗೋಗಿ ದುಡ್ದಿದ್ದ ದುಡ್ಡೆಲ್ಲ ಅಲ್ಲೇ ಕಟ್ಟಬೇಕಾಗುತ್ತೆ. ಈ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇರೋರು ಈ ಯಂತ್ರದ ಒಂದು ಉಪಯೋಗನ ನೀವು ಪಡ್ಕೋಬೋದು. ಬನ್ನಿಯಾಗಿದ್ದರೆ ಈ ಯಂತ್ರನ ಯಾವ ದಿನಗಳಲ್ಲಿ ಬರ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳ್ಕೊಳ್ಳಿ. ಇದನ್ನ ನೀವು ಸಿದ್ಧಿ ದಿನಗಳಲ್ಲಿ ಅಥವಾ ಗುರುವಾರದ ದಿವಸ, ಸೋಮವಾರದ ದಿವಸ, ನಂತರ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಸಂದರ್ಭದಲ್ಲೂ ಕೂಡ ಬರಿಬಹುದು. ಹಾಗೆ ಶುಕ್ರವಾರ ಕೂಡ ಬರಿಬೋದು. ನವಮಿ ತಿಥಿ, ಅಷ್ಟಮಿ ತಿಥಿಗಳಲ್ಲೂ ಬರಿಬೋದು, ಪಂಚಮಿ ತಿಥಿಗಳಲ್ಲೂ ಬರಿಬೋದು. ಇನ್ನು ಬಹುಮುಖ್ಯವಾಗಿ ಇದನ್ನ ನೀವು ಭಾನುವಾರದ ಸಂದರ್ಭದಲ್ಲೂ ಬರಿಬೋದು. ಹಾಗೆ ಸಿದ್ಧಿ ಯೋಗಗಳಲ್ಲೂ ಬರಿಬೋದು. ಒಂದು ಒಳ್ಳೆಯ ಒಂದು ಯೋಗಗಳಿರುತ್ತೆ, ಅಂಥ ಯೋಗಗಳಲ್ಲೂ, ಒಂದು ಒಳ್ಳೆಯ ನಕ್ಷತ್ರ ದಿನಗಳಲ್ಲೂ, ಹಾಗೆ ಸರ್ವಸಿದ್ಧಿ ಯೋಗ ಅಂತ ಕೂಡ ಬರುತ್ತೆ. ಅಂಥ ದಿನಗಳಲ್ಲಿ ಇದನ್ನೆಲ್ಲ ಬರೆದ್ರೆ ತುಂಬ ಒಳ್ಳೆಯದು. ಹಾಗೆ ಪುಷ್ಯ ನಕ್ಷತ್ರ ಇರೋಂಥ ದಿನಗಳಲ್ಲೂ ಬರೆದ್ರು ಒಳ್ಳೆಯದು. ಹಾಗೆ ಇದನ್ನ ಪ್ರದೋಷದ ಸಂದರ್ಭದಲ್ಲಿ ಪೂಜೆ ಮಾಡಿಸಿ ಕಟ್ಕೋಬೋದು. ಶಿವನಿಗೆ ಒಂದು ಅರ್ಚನೆ ಮಾಡಿಸಿ ಅಲ್ಲೂ ಕೂಡ ಇದನ್ನ ಒಂದು ಪೂಜೆ ಮಾಡಿಸಿ ನೀವು ಕಟ್ಕೋಬೋದು. ನಿಮಗೆ ಏನಾದರೂ ಬರೆಯೋಕ್ಕೆ ಬರಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಯಾರು ಒಂದು ಊರಂತ ಹೇಳಿದ್ರೆ ಇದ್ದೇ ಇರ್ತಾರೆ, ಯಂತ್ರಗಳನ್ನ ಬರೆಯೋರು, ದೇವಸ್ಥಾನದಲ್ಲಿ ಪೂಜಾರಿಗಳು ಇದ್ದೇ ಇರ್ತಾರೆ, ಅವ್ರ ಹತ್ರ ಬರೆಸ್ಕೊಳ್ಳಿ. ಅಥವಾ ಯಂತ್ರಗಳನ್ನ ಯಾರು ಬರೀತಾರೆ ಅವ್ರ ಹತ್ರ ನೋಡಿ ಬರೆಸ್ಕೊಳ್ಳಿ. ಇನ್ನು ಇದಕ್ಕೆ ಒಂದು ಮೂಲಿಕೆಗಳನ್ನ ಕೂಡ ಹಾಕೋದ್ರಿಂದ ತುಂಬ ಪವರಾಗಿ ಇದು ವರ್ಕ್ ಮಾಡುತ್ತೆ, ಅಂದರೆ ಕೆಲಸ ಮಾಡುತ್ತೆ, ಬಹಳ ಬೇಗ ಉಪಯೋಗ ಆಗುತ್ತೆ. ಈ ಯಂತ್ರನ ನೋಡಿ, ಈ ಚಿತ್ರದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿ ಬರಿಬೇಕು. ಕನ್ನಡ ಅಂಕೆಗಳು ಕೂಡ ಇದೆ, ಹಾಗೆ ಕೆಲವೊಂದು ಬೀಜಾಕ್ಷರಗಳು ಕೂಡ ಇದೆ. ಇದನ್ನೆಲ್ಲೂ ಮಿಸ್ ಮಾಡ್ದೇ ನೋಡಿಕೊಂಡು ಸೂಕ್ಷ್ಮವಾಗಿ ಗಮನಿಸಿ ನಂತರ ಬರ್ಕೊಳ್ಳಿ. ಈ ಯಂತ್ರನ ನೀವು ಯಾವುದರಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಒಂದು ಬೆಳ್ಳಿ ತಗಡು ಅಂತ ಬರುತ್ತೆ, ಅದರಲ್ಲಿ ನೀವು ಬರ್ಕೋಬೋದು. ಬೆಳ್ಳಿ ಚಿನ್ನ ಎಲ್ಲ ಮಾರ್ತಾರಲ್ಲ ಅಂಥ ಅಂಗಡಿಗಳಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಕೆಲವೊಂದು ದೊಡ್ಡ ದೊಡ್ಡ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಚಿಕ್ಕ ಪುಟ್ಟ ಗ್ರಂಥಿಗೆ ಅಂಗಡೀಲಿ ಬೆಳ್ಳಿ ತಗಡೆಲ್ಲ ಇಟ್ಟಿರೋದು ಡೌಟು. ಆದ್ದರಿಂದ ದೊಡ್ಡ ದೊಡ್ಡ ಗ್ರಂಥಿಗೆ ಅಂಗಡೀಲಿ ಇಟ್ಟಿರ್ತಾರೆ,
ಅದನ್ನ ನೋಡಿ ತಗೊಂಡು ಬರ್ಕೊಳ್ಳಿ. ನಿಮ್ಮ ಕೈಲಿ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ, ಯಾರು ಕಷ್ಟದಿಂದ ನರಳ್ತಾ ಇರ್ತೀರ, ಯಾರು ದಾರಿದ್ರ್ಯದಿಂದ ಹೊರಗೆ ಬರೋಕ್ಕಾಗದೇ ನರಳ್ತಾ ಇರ್ತೀರ ಅಂಥವರು ಪೂಜಾರಿಗಳ ಹತ್ರ ಹೇಳಿ ನೀವು ಇದನ್ನ ಬರೆಸ್ಕೊಂಡು ಕಟ್ಕೊಳ್ಳಿ. ಈ ಯಂತ್ರನ ಬರೆದು ಕಟ್ಕೊಂಡ್ಮೇಲೆ ನೀವು ಋತುಮತಿಯಾದವ್ರ ಮನೆಗೆ ಹೋಗೋಂಗಿಲ್ಲ ಅಥವಾ ಸೂತಕದ ಸಂದರ್ಭದಲ್ಲಿ ಇದನ್ನ ಕಟ್ಕೊಳ್ಬೇಡಿ. ನಂತರ ಯಾರಾದ್ರು ತೀರೋಗಿದ್ರೆ ಅಂಥವ್ರ ಮನೆಗೆ ಹೋಗೋತ್ತಿಗೂ ಕೂಡ ನೀವು ಈ ಯಂತ್ರನ ಕಟ್ಕೊಳ್ಬೇಡಿ. ಅಲ್ಲಿಂದೆಲ್ಲ ಬಂದು ಸ್ನಾನ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಗಂಜಳದಿಂದನೋ ಅರಿಶಿಣದಿಂದನೋ ತೊಳೆದು ಲೋಬನ ಅಂದರೆ ಸಾಂಬ್ರಾಣಿ ಹೊಗೆ ಇದಕ್ಕೆ ಮುಟ್ಟಿಸಿ ನಂತರ ನೀವು ಕಟ್ಕೋಬೋದು. ಇದು ಕಟ್ಕೊಂಡಿದ್ದ ನಂತರ 21 ದಿನಗಳ ಕಾಲ ನೀವು ಸಾಂಬ್ರಾಣಿ ಹೊಗೆ ಕೊಡ್ತಾಯಿದ್ರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದಷ್ಟು ಬೇಗ ನೀವು ಅನುಭವಿಸ್ತಾ ಇರುವಂತಹ ದಾರಿದ್ರ್ಯ, ಕಷ್ಟ, ನೋವುಗಳನ್ನೆಲ್ಲ ದೂರ ಮಾಡುತ್ತೆ. ಇದು ಅತ್ಯದ್ಭುತ ಶಕ್ತಿಶಾಲಿಯಾದಂಥ ಯಂತ್ರ ಆಗಿರುತ್ತೆ. ಇದು ಒಂದು ಪುರಾತನ ಗ್ರಂಥದಿಂದ ಆಯ್ದಂಥ ಒಂದು ಯಂತ್ರ ಆಗಿದೆ. ಈ ಯಂತ್ರದ ಉಪಯೋಗ ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅವರು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಯಾಕೆಂದರೆ ಹೇಳಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ವಿಡಿಯೋಗಳು ಎಲ್ಲೂ ಮಿಸ್ ಆಗಲ್ಲ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.